ಶೈಕ್ಷಣಿಕ ಜಿಲ್ಲೆಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದ ಎಚ್ಡಿ ಕೋಟೆ ತಾಲೂಕು ಮೊದಲ ಸ್ಥಾನ ಪಡೆಯಲು ಬಿಒ ರಾಜು ಮತ್ತು ಶಿಕ್ಷಕರ ಅವಿರತ ಪ್ರಯತ್ನ ಕಾರಣ. ಬಿಒ ಮತ್ತು ಶಿಕ್ಷಕರಿಂದ ತಾಲೂಕು ಜಿಲ್ಲೆಯಲ್ಲಿ ಶೈಕ್ಷಣಿಕ ಪ್ರಗತಿ ನಡೆಸಿರುವುದಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಹರ್ಷ ವ್ಯಕ್ತಪಡಿಸಿದರು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಾರ್ಷಿಕ ಫಲಿತಾಂಶದಲ್ಲಿ ತಾಲೂಕಿನಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ತಾಲೂಕಿನ ಸುಮಾರು 1,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶಾಸಕ ಅನಿಲ್ ಚಿಕ್ಕಮಾದು ಎಚ್ಡಿ ಕೋಟೆ ಪಟ್ಟಣದ ಕನಕ ಭವನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಕುರಿತು ಮಾತನಾಡಿದ ಅವರು ಅಭಿನಂದನಾ ಸಮಾರಂಭದಲ್ಲಿ ಹರ್ಷ ವ್ಯಕ್ತಪಡಿಸಿದರು. ಎಲ್ಲರೂ ಕೂಡ ಹೇಳ್ತಾರೆ ಶಾಸಕರು ಒಳ್ಳೆ ಕೆಲಸ ಮಾಡಿದ್ರು, ತಾಲೂಕು ಫಸ್ಟ್ ಬಂದಿದೆ ಅಂತ. ಮುಖ್ಯ ಕಾರಣ ತಾವುಗಳು ಒಂದೇ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ತಮಗೆ ಪ್ರಥಮ ಬಾರಿಗೆ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸಲು ಇಷ್ಟಪಡ್ತೀನಿ. ಜೊತೆಗೆ ಪಿಒ ಅವರು ನಾನು ಬಹುಶಃ ಫಸ್ಟ್ ಪ್ರಥಮ ಬಾರಿಗೆ ಅವರು ಬಂದರು ನಮ್ಮ ತಾಲೂಕಿಗೆ. ಹಲವಾರು ಜನ ಪಿಒ ಬಂದರು. ನಾನು ಕೂಡ ಫಸ್ಟ್ 2018ರಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ. ಹಲವಾರು ಬಾರಿ ಹೇಳಿದೆ ನಮ್ಮ ತಾಲೂಕು ಯಾವತ್ತೂ ಕೂಡ ಮೊದಲನೇ ಸ್ಥಾನ ಬಂದಿಲ್ಲ. 5-6 ಪಿಒಗಳಿಗೆ ಹೇಳಿದ್ರು. ಆಗ ರವಿ ಅಣ್ಣ ಅವರು, ಭಾಗ್ಯಲಕ್ಷ್ಮಿ ಮೇಡಮ್ ಅವರು, ಬಹಳ ಜನ ಹಿರಿಯರು ನಮ್ಮ ಕ್ಲಾಸ್ಮೇಟ್ ಒಬ್ಬರು ಪಿಒ ಇದ್ದಾರೆ. ಮೈಸೂರಲ್ಲಿ 4 ಭವಿಷ್ಯ ಇದ್ರು ಅಂತ ಅನಿಸ್ತದೆ. ಸೌತ್ ಇದ್ದಾಗ ಅವರು ಅಲ್ಲೂ ಕೂಡ ಫಸ್ಟ್ ಪ್ಲೇಸ್. ಕಳೆದ ಬಾರಿ ಸೌತ್ ಅಲ್ಲಿ ರಿಸಲ್ಟ್ ಬಂದಾಗ ಫಸ್ಟ್ ಪ್ಲೇಸ್ ಇತ್ತು. ಪ್ರಥಮ ಬಾರಿಗೆ ಭೇಟಿ ಆದ. ಬಹುಶಃ ಇವ್ರ ಪರ್ಸನಾಲಿಟಿ ಐಟ್ ನೋಡ್ಬಿಟ್ಟು ನಾನು ಅನ್ಕೊಂಡೆ, ಯಾಕೋ ಭಾಳ ಇದ್ದಾರಪ್ಪ, ನಮ್ಮ ತಾಲೂಕಿಗೆ ಯಾವ ರೀತಿ ಬಯಸ್ತಾರೆ ನಮ್ಮ ನೋಡಿದೆ ದೇವ್ರಿಗೆ. ಯಾಕಪ್ಪ ಅವರು ಕೂಡ ನನ್ನಷ್ಟೇ ಕಡಿಮೆ ಮಾತಾಡೋದು. ಯಾಕೋ ರಿಸಲ್ಟ್ ಯಾಕೋ ನೋಡೋಣ ಆಯಿತು, ಬಹುಶಃ 9ನೇ ಪ್ಲೇಸ್ 7ನೇ ಪ್ಲೇಸ್ 5ನೇ ಪ್ಲೇಸ್ ಬರ್ಬೋದೇನೋ ಅಂತ ಅನ್ಕೊಂಡೆ. ಎಲ್ಲರೂ ಇಲ್ಲ ಸರ್ ನಾವು 100% ನಾವು ಫಸ್ಟ್ ಪ್ಲೇಸ್ ತರ್ತೀವಿ ಅಂತ ಎಲ್ಲ ಬಿಒಗಳು ನಮಗೆ ಭರವಸೆ ಕೊಡ್ತಿದ್ರು. KDP ಮೀಟಿಂಗ್ ಅಲ್ಲಿ 3 ತಿಂಗಳು ಮಾತಾಡಿದಾಗ ಅಲ್ಲಿ ನಾವು ಬಿಒಗಳು ಹೇಳಿದೆ ಏನ್ ಮಾಡ್ತಿದ್ದಿಲ್ಲ ಸರ್, 100% ನಾವು ಫಸ್ಟ್ ರಿಸಲ್ಟ್ ನಾವು ಕೊಡ್ತೀವಿ ಅಂತ ಮಾಡ್ತಾರೆ. ಇವರು ಅದೇ ರೀತಿ ಹೇಳ್ಬೋದು. 9ನೇ ಸ್ಥಾನಮಾನದಲ್ಲಿ ಇರ್ತಕ್ಕಂಥದ್ದನ್ನ ಒಂದು 6ನೇ ಸ್ಥಾನ ಮೇಲೆ 4ನೇ ಸ್ಥಾನ ಬರ್ತಕ್ಕಂಥ ಪ್ರಯತ್ನ ಮಾಡ್ಬೋದು ಅಂತ ಅನ್ಕೊಂಡೆ. ಅದೇ ತಮ್ಮೆಲ್ಲರ ಆಸೆ ಇದೆ. ಇವತ್ತು ಎಲ್ರಿಗೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಯಾರ್ಯಾರು ನಾವು ಎಲ್ಲ MLA ಶಾಸಕ ಸಿದ್ದರಾಮಯ್ಯ ಸಾಹೇಬರ ಮೀಟಿಂಗ್ ನಾನು ತಗೊಂಡ ಸಂದರ್ಭದಲ್ಲಿ ನಾವು ಎಲ್ಲ ವೇದಿಕೆ ಮೇಲೆ ಕೂತ್ಕೊತಿದ್ದೋ. ಈ ಕಡೆ MP ಅವರು ಸುನೀಲ್ ಬೋಸ್ ಅವರು ಕೊಡ್ತಿದ್ರು, ರವಿಶಂಕರ್ ಅವರು ಕೊಡ್ತಿದ್ರು, ಹುಣಸೂರಲ್ಲಿ ಹರೀಶ್ ಗೌಡ್ ಅವರು ಕೊಡ್ತಿದ್ರು, ಮೈಸೂರು ತನ್ವೀರ್ ಸೇಠ್ ಅವರು ಕೊಡ್ತಿದ್ರು. ಅಲ್ಲಿ ರಿಸಲ್ಟ್ ಬಗ್ಗೆ ಹೇಳೋದು, ನಾನು ಹೇಳಪ್ಪ ಏನೇನು ಮಾಡ್ತಾರೆ DDP PO ಅವರು ಯಾವ ಪ್ಲೇಸ್ ಬಂದೈತಿ ಅಂತ. ಆಗ ನಾವು ತಲೆ ಬಸ್ ಕುತ್ಕೊಬಿಡೋದು. HD ಕೋಟೆ ಕೊನೆಯ ಸ್ಥಾನದಲ್ಲಿದೆ. ನಾವು ಸ್ವಲ್ಪ ನಮ್ಗೆಲ್ಲರೂ ಮಕ್ಕ ನೋಡೋರು ಸ್ವಲ್ಪ ಮುರ್ಸು ಆಗ್ತಿದ್ವಿ. ಒಂದು ತಲೆಗೂ ನಾವು ಕೂತ್ ಬಿಡೋವು. ಅಲ್ಲಿಂದ ಸಂಜೆ 4 ಗಂಟೆ ಹೊರಗಡೆ ಬಂದಮೇಲೆ ಪಿಒಗಳು ಫೋನ್ ಮಾಡ್ತಿದ್ದೆ, ನೋಡಿಯಪ್ಪ ಕಳೆದ ಬಾರಿ ಈಗ ಆಯಿತು, ಇಲ್ಲಿ CM ಅವ್ರು ಮೀಟಿಂಗ್ ತಗೊಂಡವ್ರೆ, ನಮ್ಮ ತಾಲೂಕು ಎಜುಕೇಶನ್ ರೀತಿ ಇದ್ದೇ ಇದೆ, ಮತ್ತೆ ತುಳಿದ ತಾಲೂಕು ಅಂತ ಕರೀತಾರೆ, ಯಾವ ರೀತಿ ಬಗೆಹರಿಸ್ಬೇಕಂತ. ಇಲ್ಲ ಸರ್ ಈ ಸತಿ ನಾವು ಮಾಡ್ಬಿಡ್ತೀವಿ ಅಂತ ಮಾತು ಇದ್ದಿದ್ದ ಪಿಒಗಳು ಹೇಳಿದ್ರು. ಬಹುಶಃ ಬಂದ ಮೇಲೆ ಬಹಳಷ್ಟು ಅತ್ಯುತ್ತಮವಾದಂತ ಕೆಲಸವನ್ನ ಈ ತಾಲೂಕಿಗೆ ನಮ್ಮ ಪಿಒ ಮಾಡಿದ್ದಾರೆ. ಅವರಿಗೆ ನನ್ನ ವೈದ್ಯಕೀಯ ತಾಲೂಕಿನ ಪರವಾಗಿ ತುಮಕೂರಿನ ಅಭಿನಂದನೆ ಇಷ್ಟಪಡ್ತೀನಿ. ಮಕ್ಕಳು ಕೂಡ ಅಷ್ಟೇ ಫಲಿತಾಂಶವನ್ನ ನಮ್ಮ ತಾಲೂಕು ಯಾವತ್ತೂ ಕೂಡ ಹಿಂದುಳಿದಿಲ್ಲ, ಮುಂದುವರೆದ ತಾಲೂಕು ಅಂತ ತಾವು ಉತ್ತರವನ್ನ ನನ್ನ ಪರವಾಗಿ ತಾವು ಕೊಟ್ಟಿದ್ದೀರಿ. ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಬಹುಶಃ ಬಹಳ ಜನ ಟೀಚರ್ಸ್ ಕೂಡ ಅಂತ ಬಂದರು, ಯಾಕೆ ಸರ್ ಈ ವಿಭಾಗನ ನಮಗೆ ಬಹಳ ಟಾರ್ಚರ್ ಕೊಡ್ತಾರೆ, ನೀವು ದಯವಿಟ್ಟು ಅವ್ರು ಬದಲಾವಣೆ ಮಾಡಿ. ಸ್ವಲ್ಪ ಜನ 30 ಜನ ಬೆಳಿಗ್ಗೆ 9:30 ಗಂಟೆಗೆ ನಮ್ಮ ಮನೆಗೆ ಬಂದರು. ನಾವು ಆಗ್ತಾನೆ ಎಲ್ಲ ಜನಗಳನ್ನ ಮಾತಾಡಿಸಿ ಹೋದ್ರು. ಸರ್ PO ಅವರು ಬಹಳ ಬೆಳಿಗ್ಗೆ ನಾವು ಬರೋಕ್ಕಿಂತ ಮುಂಚೆನೆ 9:30 ಗಂಟೆ ಕ್ಲಾಸ್ ಸ್ಟಾರ್ಟ್ ಆದ್ರೆ 7:30 ಗಂಟೆ 8 ಗಂಟೆಗೆ ಸ್ಕೂಲ್ಗಳು ಬಂದು ಕೂತ್ಕೊಳ್ತಾರೆ ಸರ್. ನಾವು ಮನೆಯಲ್ಲಿ ನಮ್ಮ ಮಕ್ಳುಗಳನ್ನ ಸ್ಕೂಲ್ ಕಳಿಸ್ಬೇಕು, ನಾವು ಅಡುಗೆ ಮಾಡಿ ಮಧ್ಯಾಹ್ನ ಬಾಕ್ಸ್ಗೆ ಟಿಫನ್ ಹಾಕ್ಸಿ ಮಕ್ಳುಗಳನ್ನ ಕಳಿಸ್ಬೇಕು, ನಮ್ಮ ಯಜಮಾನರನ್ನ ನಾವು ರೆಡಿ ಮಾಡಿ ಕಳಿಸ್ಬೇಕು. ಅದರಿಂದ ನಾವು 9 ಗಂಟೆಗೆ ಕ್ಲಾಸ್ಗಳು ಅಟೆಂಡ್ ಮಾಡಿ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗ್ಬೋದು ಸರ್, ಆದರೆ ನಮಗೆ ನೋಟಿಸ್ ಕೊಟ್ಬಿಡ್ತಾರೆ ಸರ್. ನಾನು ಅದಕ್ಕೆ ಹೇಳಿದೆ, ಇಲ್ಲಪ್ಪ ತಾಲೂಕು ನಾನು ನಿರ್ಧಾರ ಮಾಡಿ ಫಸ್ಟ್ ತರಬೇಕು ಅಂತ ನಾವು ಜವಾಬ್ದಾರಿನ ಕೊಟ್ಟಿದ್ದೀನಿ, ಫ್ರೀ ಹ್ಯಾಂಡ್ ನಾವು ಕೊಟ್ಟಿದ್ದೀವಿ. ಸ್ವಲ್ಪ ತಾವು ಕೂಡ ಎಲ್ಲ ಟೀಚರ್ಸ್ ಕೋಆಪರೇಟ್ ಮಾಡಿ ಏನಾದ್ರು ಮಾಡಿ ಇತಿಹಾಸದಲ್ಲಿ ನಮ್ಮ ತಾಲೂಕು ಇದುವರೆಗೂ ಕೂಡ ರಿಸಲ್ಟ್ ಫಸ್ಟ್ ಬಂದಿಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರಿಗೂ ಕೂಡ ನಾನು ಮನವಿ ಮಾಡಿ ಕಳಿಸಿದೆ. ಆದ್ರೂ ಕೂಡ ಬಹಳ ಜನ ಮತ್ತೆ ಇನ್ನೊಂದು 2 ತಿಂಗಳು ಹುಡ್ಕೊಂಡು ಬಂದರು. ಇಲ್ಲ ಸರ್ ಸಂಜೆನೂ ಕೂಡ ಮತ್ತೆ 7 ಗಂಟೆ 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಮಾಡ್ಬೇಕಂತ ಹೇಳ್ತಾರೆ. ನಾವು ನಮ್ಮ ಮನೇಲಿ ಓದಿಸ್ಬೇಕಲ್ವ ಸರ್, ನಿಮ್ಮ ಮಕ್ಕಳನ್ನ ಇಲ್ಲೇ ಓದಿಸಿ ನಮ್ಮ ಮಕ್ಕಳಿಗೂ ವಿದ್ಯಾಭ್ಯಾಸನ ಕೊಡಿಸಿ, ಅವರು ಕೂಡ ನಿಮ್ಮ ಮಕ್ಕಳಲ್ವಾ ಸರ್, ದಯವಿಟ್ಟು ನಮ್ಮ ತಾಲೂಕಿಗೆ ಏನಾದ್ರು ಒಳ್ಳೆ ರಿಸಲ್ಟ್ಸ್ ಬಗ್ಗೆ ಮಾತು ಕೂಡ ಮತ್ತೊಮ್ಮೆ ಅವ್ರಿಗೆ ಹೇಳಿ ಇಷ್ಟೆಲ್ಲ
ಪಟ್ಟು BOಗೆ ನಾವು 3 ತಿಂಗಳಿಗೆ ಹೇಳ್ತಾರೆ ರಿಸಲ್ಟ್ ಬಗ್ಗೆ ನಾವು ಬಹಳ ಎಚ್ಚರಿಕೆ ಇರಬೇಕು, ನಿಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಯಾವೇ ಟೀಚರ್ ಡೆಪ್ಯುಟೇಷನ್ ಕೇಳಿದ್ರೆ ನಾವು ಡೆಪ್ಯುಟೇಷನ್ ಮಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಒಬ್ಬರು ಟೀಚರ್ ಮಾತ್ರ ನಾನು ಅವಕಾಶ ಕೊಟ್ಟೆ. ಅವ್ರಿಗೆ ಕ್ಯಾನ್ಸರ್ ಪೇಷಂಟ್ಸ್ ಅಂತ ಅನ್ಸುತ್ತೆ, ಒಬ್ಬರಿಗೆ ಎಕ್ಸ್ಕ್ಯೂಸ್ ಕೊಟ್ರೆ ಯಾರು ಕೂಡ ಈ ತಾಲೂಕಿಂದ ಬೇರೆ ತಾಲೂಕಿಗೆ ಇಲ್ಲ ಬೇರೆ ಸ್ಕೂಲ್ಗೆ ಡೆಪ್ಯುಟೇಷನ್ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಲಿಲ್ಲ. ಎಲ್ಲರೂ ಕೂಡ ರಾಜಕಾರಣವನ್ನ ಮಾಡ್ತಾರೆ. ಅದೇ ಶಿಕ್ಷಣದಲ್ಲಿ ನಾವು ಯಾವಾಗಲೂ ಕೂಡ ರಾಜಕಾರಣವನ್ನ ಮಾಡಕ್ ಹೋಗ್ಬಾರ್ದು. ನಮ್ಮ ರಾಜಕೀಯ ಏನಿದ್ರು ಕೂಡ ಎಲ್ಲರ ಜೊತೆ ರಾಜಕಾರಣ ಮಾಡವ. ಶಿಕ್ಷಣದಲ್ಲಿ ರಾಜಕೀಯ ಬೆಳೆಸಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ. ಆ ರೀತಿ ಫ್ರೀ ಹ್ಯಾಂಡ್ ನ ಕೊಟ್ಟು ಒಂದು ಅತ್ಯುತ್ತಮವಾದ ರಿಸಲ್ಟ್ ಬಂದಿರೋದಕ್ಕೆ ಇವತ್ತು ಇಷ್ಟು ಜನಕ್ಕೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಿರ್ತಕ್ಕಂಥದ್ದು. ಬಹುಶಃ BO ಅನ್ಕೊಂಡಿರ್ಲಿಲ್ಲ ಸರ್ ಈಗ ಆಗ್ತದೆ, ಇಂತಿಂತ ಖರ್ಚುಗಳು ಬರ್ತದೆ, ಇಂತಿಂತ ಆಗ್ತದೆ. ನಾವು ಯಾವ್ದಾರಿಗೂ ಏನೆಲ್ಲ ಮಾಡ್ತೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. 1000 ಅಲ್ಲ, ಇನ್ನೂ 1,000 ಎಕ್ಸ್ಟ್ರಾ ಮಕ್ಕಳು ಬಂದ್ರು ಪರವಾಗಿಲ್ಲ, ಅವ್ರಿಗೂ ಸನ್ಮಾನ ಮಾಡುವಂತ ಹೇಳಿ ಇವತ್ತು ಫ್ಲೆಕ್ಸ್ಗಳನ್ನ ನಾವೆಲ್ಲರೂ ಕೂಡ ರಾಜಕಾರಣಿಗಳು ಹಾಕತ್ತೀವಿ. ಆದ್ರೆ ನೀವು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀರ, ಫ್ಲೆಕ್ಸ್ ಹಾಕ್ಲೇಬೇಕು ಅಂತ ನಾನೇ ಫೋಟೋಗಳನ್ನ ಕಲೆಕ್ಟ್ ಮಾಡಿಸಿ ಇವತ್ತು ಹ್ಯಾಂಡ್ ಪೋಸ್ಟ್ ಹತ್ತಲ್ಲಿ ಇರ್ಬೋದು, ಕೋಟೆ ಬಸ್ ಸ್ಟ್ಯಾಂಡ್ ಅಂತ ಇರ್ಬೋದು, ಮುಂಭಾಗದಲ್ಲಿ ಇರ್ಬೋದು, ಎಲ್ಲ ಕಡೆ ಹಾಕ್ಬೇಕಂತ ಕೂಡ ಹೇಳಿ ನಿಮ್ಮ ಫ್ಲೆಕ್ಸ್ಗಳನ್ನ ಹಾಕ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡಿದ್ವಿ. ಬಹುಶಃ ಇದರ ಬಗ್ಗೆ ನಾನು ಇಬ್ಬರನ್ನ ಮಾನ್ಯರ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ನಮ್ಮ ರಾಜಕೀಯಗಳಂತ ಧ್ರುವಾಡ್ ಸಾಹೇಬನ್ನ, ಬಹುಶಃ ಅವರು ಕೂಡ ಇವತ್ತು ಆದರ್ಶ ಶಾಲೆ ತರಕ್ಕೆ, ಏಕಲವ್ಯ ಶಾಲೆ ತರಕ್ಕೆ, ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ತರಕ್ಕೆ 8 ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಬೇರೆ ಕಡೆ ಕೊಡ್ಬೋದಾಗಿತ್ತು. ಅಂದ್ರೆ ಕೋಟೆಗೆ ಎಜುಕೇಶನ್ ಸಂಬಂಧಪಟ್ಟಂಗೆ ಎಲ್ಲಾ ಶಾಲೆಗಳನ್ನು ಕೂಡ ಇಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅವ್ರಿಗೂ ಸಂದರ್ಭದಲ್ಲಿ ಸ್ಮರಿಸ್ತಾ ತಂದೆಯವರಿಗೂ ಕೂಡ ಸಂದರ್ಭದಲ್ಲಿ ಸ್ಮರಿಸಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಶಿಕ್ಷಣ ರವಿ ಸರ್ ಯಾವ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿ ರವಿ ಡಿ ಚನ್ನಣ್ಣನವರು ಮಾತನಾಡಿ, ವಿದ್ಯಾರ್ಥಿಗಳು ಕಲಿಕೆ ದಿನಗಳಲ್ಲಿ ಪೋಷಕರ ಪರಿಶ್ರಮ, ಅವರ ಜೀವನದ ಸ್ಥಿತಿಗತಿ, ಅವರ ಉದ್ಯೋಗ, ಪರಿಶ್ರಮ ಮನದಲ್ಲಿಟ್ಟುಕೊಂಡು ಕಲಿಕೆಗೆ ಆದ್ಯತೆ ನೀಡಬೇಕು. ಶಾಲಾ ಕಾಲೇಜುಗಳಲ್ಲಿ ದುಶ್ಚಟಗಳಿಂದ ದೂರ ಉಳಿಯಬೇಕು. ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸಿದ ತಂದೆ ತಾಯಿಗಳ ವೃದ್ಧಾಪ್ಯದ ದಿನಗಳಲ್ಲಿ ಮಕ್ಕಳು ಅವರಿಗೆ ಆಶ್ರಯವಾಗಬೇಕೆಂದ ಅವರು, ಶಾಸಕರ ಭರವಸೆ ಮಾತಿನಂತೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ತರಬೇತಿ ಆರಂಭಿಸಿದಾಗ ಕಲಿಕೆಗೆ ಪೂರಕವಾದ ಸಹಾಯ ಮಾಡುವ ಭರವಸೆ ನೀಡಿದರು. ಸರ್ಕಾರಗಳು ಕಡಿಮೆ ಇರಬೇಕು, ಓದು ಹೆಚ್ಚಾಗಬೇಕು, ವಿಚಾರದೊಂದಿಗೆ ಹೆಚ್ಚಾಗಬೇಕು, ಸಂಘಟನೆ ಹೆಚ್ಚಾಗಬೇಕು, ಹೋರಾಟ ಹೆಚ್ಚಾಗಬೇಕು, ಕಲಿತ ಜ್ಞಾನ, ಕಲಿತ ಶಿಕ್ಷಣ ಮಕ್ಕಳ ಬದುಕಿನ ಬೆಳಕಾಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅಂಬೇಡ್ಕರ್ ಹೇಳಿದ ಆಶೋತ್ತರಕ್ಕೆ ತಕ್ಕನಾದ ಕಾರ್ಯಕ್ರಮ ಇವತ್ತಿನ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಒಂದು ಊರು, ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ರಾಷ್ಟ್ರದ ನಿಜವಾದ ಅಭಿವೃದ್ಧಿ ಇರುವುದು ಶಿಕ್ಷಣದ ತರಗತಿಯಲ್ಲಿ. ಅದಾದ ಮೇಲೆ ಸಾಂಸ್ಕೃತಿಕ ಹಿರಿಮೆಯಲ್ಲಿ, ಅದಾದ ನಂತರ ಆರ್ಥಿಕ ಗರಿಮೆಯಲ್ಲಿ, ಎಲ್ಲಕ್ಕೂ ಭದ್ರ ಬುನಾದಿ ಶಿಕ್ಷಣ. ಅಂತ ಶಿಕ್ಷಣದ HD ಕೋಟೆ ಅಂದ್ರೆ ಹಿಂದುಳಿದ ತಾಲೂಕು, HD ಕೋಟೆ ಅಂದ್ರೆ ಅಕ್ಷರ ಇನ್ನೂ ಕಲಿಯಬೇಕಾದ ಊರು ಅನ್ನೋ ಒಂದು ಪ್ರಶ್ನೆಗೆ ಬಹುದೊಡ್ಡ ಕಾರಣದ ಉತ್ತರ HD ಕೋಟೆ ಇವತ್ತು ಇಡೀ ಜಿಲ್ಲೆಗೆ ಪ್ರಥಮವಾಗಿರುವುದು. ಅದರ ಜೊತೆಗೆ ರಾಜ್ಯಕ್ಕೆ SLC ಮತ್ತು PUC ಯಲ್ಲಿ ರ್ಯಾಂಕ್ ಅನ್ನ ತೆಗೆದುಕೊಂಡು ಬಂದಿರೋದು. ಅದರಲ್ಲೂ ರ್ಯಾಂಕ್ ತಗೊಂಡು ಬಂದಿರೋರು ಯಾರು? ನಾನು ಇತ್ತೀಚೆಗೆ ಭಾಷಣ ನಿಲ್ಲಿಸುತ್ತಿದ್ದೇನೆ, ಎಲ್ಲೂ ಹೋಗಲ್ಲ. ನನ್ನ ಸೇವೆ ಉದ್ದಕ್ಕೂ ಕಳೆದ 17 ವರ್ಷಗಳಿಂದ ನಾನು ಹೋಗಿರುವುದು ಈ ಶಾಲೆ, ಕಾಲೇಜು, ಹಾಸ್ಟೆಲ್ಲು, ಯಾವುದೋ ಒಂದು ಜಾತ್ರೆ, ಯುವ ಸಮ್ಮೇಳನ, ಅಲ್ಲಿ ಎಲ್ಲ ನಾನು ಹೇಳ್ತಿದ್ದೇನೆಂದ್ರೆ ಬಡವರ ಮಕ್ಕಳು ಬೆಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಬೆಳಿಬೇಕು, ಮಡಿವಾಳರ ಮಕ್ಕಳು ಬೆಳಿಬೇಕು, ಕ್ಷೌರಿಕರ ಮಕ್ಕಳು ಬೆಳಿಬೇಕು, ಕಟ್ಟಡ ಕಾರ್ಮಿಕರ ಮಕ್ಕಳು ಬೆಳಿಬೇಕು, ಬಡಿಗೆ ಕಾರ್ಪೆಂಟರ್ ಮಕ್ಕಳು ಬೆಳಿಬೇಕು, ಪೇಂಟರ್ ಮಕ್ಕಳು ಬೆಳಿಬೇಕು, ಡ್ರೈವರ್ ಅವ್ರ ಮಕ್ಕಳು ಬೆಳಿಬೇಕು, ಕೂಲಿ ಕಾರ್ಮಿಕರ ಮಕ್ಕಳು
ಮಾಡಬೇಕು ಅಂತ ನನಗೆ ಕೇಳಿ ತುಂಬಾ ಖುಷಿ ಆಯಿತು. ಫಸ್ಟ್ ಬಂದಿರೋ ಹುಡುಗಿ ಕ್ಷೌರಿಕರ ಮಕ್ಕಳು ಮಗಳು ಅಂತ. ಕಾಯಕದ ಬಗ್ಗೆ, ನಾವು ಮಾಡೋ ಕೆಲಸದ ಬಗ್ಗೆ ಯಾವತ್ತು ಕೀಳಿನ ನಮ್ಮನ್ನ ಕಾಡುತ್ತೋ ಆವತ್ತು ನಾವು ಸತ್ತಂತೆ. ಹೆಮ್ಮೆ ಹೌದು, ನಮ್ಮಪ್ಪ ಒಬ್ಬ ಕ್ಷೌರಿಕ, ಹೌದು ನಮ್ಮಪ್ಪ ಒಬ್ಬ ಕಾರ್ಪೆಂಟರ್, ಹೌದು ನಮ್ಮಪ್ಪ ಪೇಂಟರ್, ಹೌದು ನಮ್ಮಪ್ಪ ಒಬ್ಬ ಡ್ರೈವರ್, ಹೌದು ನಮ್ಮ ತಾಯಿ ಕೂಲಿ ಕೆಲಸ ಮಾಡ್ತಾಳೆ, ಹೊಲ ಕೆಲಸ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ. ನಾನು ಕಲಿತು ನಮ್ಮ ಅಪ್ಪ ಅಮ್ಮನಿಗೆ ರಾಜರ ನೋಡ್ಕೊಳ್ತೀನಿ ಅಂದ್ರೆ ಮಾತ್ರ ಅಣ್ಣ ಬಸವಣ್ಣ ಹೇಳಿದ ಕಾಯಕವೇ ಕೈಲಾಸ ಅನ್ನೋದನ್ನ ನಿಮ್ಮ ಮಾಸ್ತರ್ಗಳು ನಿಮಗೆ ಶಾಲೆಯಲ್ಲಿ ಹೇಳಿದ್ದು ಸಾರ್ಥಕ, ಬಸವಣ್ಣನ ಜಯಂತಿಯನ್ನ ಮಾಡಿದ್ದು ಸಾರ್ಥಕ. ನಮ್ಮ ಹುಟ್ಟಿನ ಬಗ್ಗೆ, ನಮ್ಮ ಊರಿನ ಬಗ್ಗೆ, ನಮ್ಮ ತಂದೆ ತಾಯಿಗಳ ಬಗ್ಗೆ ಯಾರಿಗೆ ಕೀಳರಿಮೆ ಭಾವನೆ ಇರುತ್ತದೆ, ನೀವು ಏನೇ ಗಂಟೆ ಹಾಕಿದ್ರು ಉದ್ಧಾರ ಆಗಲ್ಲ. ಸೆಲ್ಫ್ ರೆಸ್ಪೆಕ್ಟ್. ಪೆರಿಯಾರ್ ಎಸ್ಎಸ್ಎಲ್ಸಿ 600, ಪಿಯುಸಿ 400 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 1000 ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಬಿಒ ರಾಜುರವರು ಮಾತನಾಡಿದರು. ಯಾವ ರೀತಿ ಪಬ್ಲಿಕ್ ಎಕ್ಸಾಮ್ ಮಾಡಿದ್ರು ಅದೇ ರೀತಿ ಜುಲೈ ತಿಂಗಳಿಗೊಮ್ಮೆ ಕಲಿಕಾ ಕಾರ್ಮಿಕ ಪರೀಕ್ಷೆಗಳನ್ನ ಮಾಡ್ಕೊಂಡು ಪ್ರಾರಂಭದಲ್ಲಿ ಬಹಳ ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ಶಿಕ್ಷಕರು ನನಗೆ ಶಾಪ ಹಾಕಿರೋ ನನಗೆ ನನ್ನ ಸರ್ವಿಸಲ್ಲಿ ಎಲ್ಲೂ ಶಾಪ ಹಾಕಿಲ್ಲ. 10 ಶಿಕ್ಷಕರು ನನಗೆ ಹೆಸರಿಕೋಟೆ ತಾಲೂಕು ಶಾಪ ಹಾಕಿದ್ದಾರೆ. ನಾನು ನೇರವಾಗಿ ಕೂಡ ಹೇಳಿದ್ದಾರೆ, ನಿಮಗೆ ಇದೇ ತರ ಕೂಡ ಹೇಳಿದ್ದಾರೆ ಶಿಕ್ಷಕರು, ನೇರ ಜನ ಆಗಿದ್ದಾರೆ. ಸೊ ಅದು ಕೂಡ ನಾನು ಬಿಡಲಿಲ್ಲ. ಕಲಿಕಾ ಕಾರ್ಮಿಕ ಪರೀಕ್ಷೆಯನ್ನು ಪ್ರತಿ ತಿಂಗಳಿಗೆ ಒಮ್ಮೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಪ್ರಶ್ನೆ ಪತ್ರಿಕೆ ತಯಾರಿಸಿ ಆ ಶಾಲೆಯ ಶಿಕ್ಷಕರನ್ನು ಹೊರತುಪಡಿಸಿ ಆ ಸ್ಕೂಲ್ ಟೀಚರ್ ಎಕ್ಸಾಮ್ ಮಾಡಂಗೇ ಇಲ್ಲ. ಟೀಚರ್ ಎಕ್ಸಾಮ್ಗಳನ್ನ ನಡೆಸಿದವರು ಯಾರು ಅಂತಂದ್ರೆ ದೈಹಿಕ ಶಿಕ್ಷಕರು. ನಿಜವಾಗಲೂ ಇವತ್ತು ಫಲಿತಾಂಶ ಉತ್ತಮವಾಗಲಿಕ್ಕೆ ಕಾರಣ ನಮ್ಮ ದೈಹಿಕ ಶಿಕ್ಷಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಜಯರಾಮ್ ಮತ್ತು ನಿಮ್ಮ ತಂಡಕ್ಕೆ ಹೃದಯಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲ ವಾಸ್ತವಿಕ ಪರೀಕ್ಷೆಯನ್ನ ಮಾಡಿದ್ರು. ಕೆಲವರು ಏರ್ಪಡಿಸಿದ್ರು, ಸರ್ ರಾಮಮೂರ್ತಿ ಕಳಿಸ್ಬೇಡಿ ಸರ್, ಸರ್ ಜಯರಾಮ್ ಅವ್ರು ಕಳಿಸ್ಬೇಡಿ ಸರ್, ಸರ್ ನಾರಾಯಣ ಅವ್ರು ಕಳಿಸ್ಬೇಡಿ ಸರ್, ನಮ್ಮ ಸ್ಕೂಲ್ಗೆ ಆ ಕಡೆ ತಿರುಗಿ ಕೊಡಲ್ಲ ಸರ್ ಮಕ್ಕಳನ್ನ ಅನ್ನೋ ಥರ. ಸೊ ಜುಲೈ ತಿಂಗಳಿಂದ ಹತ್ತು ಫೆಬ್ರವರಿಗೆ ಪ್ರತಿ ತಿಂಗಳು ಕಲಿಕಾ ಕಾರ್ಮಿಕ ಪರೀಕ್ಷೆಯನ್ನ ಮಾಡಿದ್ವಿ. ಜುಲೈ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಮಾಡಿದಾಗ ಇಲ್ಲಿ ಪಿಪಿಟಿ ಇದೆ, ನಮ್ಮ ತಾಲೂಕಿನ ರಿಸಲ್ಟ್ ಬಂದಿದ್ದು 28%. ಎಷ್ಟು ಮಾರ್ಕ್ಸ್ ಮಾಡಿದ್ದು ನಾವು? ಕೇವಲ 20 ಮಾರ್ಕ್ಸ್ ಮಾಡಿದ್ದು. 20 ಮಾರ್ಕ್ಸ್ ಮಾಡಿದಂತ ಜುಲೈ ತಿಂಗಳಲ್ಲಿ ಫಲಿತಾಂಶ 28% ಇತ್ತು. ಒಂದೇ ತಿಂಗಳಲ್ಲಿ ಪಾಠ ಏನು ಆಗಿರಲ್ಲ. ಒಂದು ಕನ್ನಡದಲ್ಲಿ ಒಂದು ಪದ್ಯ ಆಗಿರ್ತದೆ, ಇಂಗ್ಲಿಷಲ್ಲಿ ಒಂದು ಪದ್ಯ ಆಗಿರ್ತದೆ, ಗಣಿತದಲ್ಲಿ ಒಂದು ಸಮಯ ಆಗಿರ್ತದೆ, ವಿಜ್ಞಾನದಲ್ಲಿ 2 ಚಿತ್ರಗಳಿರ್ತದೆ, ಒಂದು ಉದಯ ಚಿತ್ರ ಇಲ್ಲ ಒಂದು ಜನರಲ್ ಚಿತ್ರ. ಯಾವಾಗಾದ್ರೂ ಪಾಸ್ ಆಗುತ್ತೆ. ಸೋಷಿಯಲ್ ಸೈನ್ಸ್ ಬಹಳ ಸುಲಭವಾಗಿರುತ್ತೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು.